ಮೈಸೂರು ಅಂದರೆ ರಾಜಮಹಾರಾಜರು. ಬಹುಶಃ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಕೊಡುಗೆ ಕೊಟ್ಟಂಥ ರಾಜಮಹಾರಾಜರು ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಆದರ್ಶವನ್ನು ಮೆರೆದು ಸ್ವತಃ ಮಹಾತ್ಮ ಗಾಂಧಿಯವರಿಂದ ರಾಜಋಷಿ ಎಂದು ಕರೆಸಿಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಮನೆತನ. ಅವರು ಯಾರೂ ಕೂಡ ನಮ್ಮ ಹೆಸರಿಡಿ, ನಮ್ಮ ಪ್ರತಿಮೆ ಮಾಡಿ ಅಂತ ಹೇಳಿಲ್ಲ. ಜನ ಇವತ್ತು ಅವರನ್ನು ಸ್ಮರಣೆ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು ವಿವಾದ ಆಗಿರ್ತಕ್ಕಂಥ ವಿಚಾರ ಆದರೂ ಏನು, ಸಿದ್ದರಾಮಯ್ಯನವ್ರನ್ನ ಹೋಲಿಸಲಿಕ್ಕೆ ಕೆಲವು ಬಟ್ಟಂಗಿ ವ್ಯವಸ್ಥೆಗಳು, ನಗರ ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೇ ಇರುವಂಥದ್ದನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಳ್ಬೇಕು. ಕೌನ್ಸಿಲ್ ನಿರ್ಣಯ ಇಲ್ಲದೆ ನಗರ ಪಾಲಿಕೆ ಕೇವಲ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಧಿಸೂಚನೆಯನ್ನು ಮಾಡಿದ್ದಾರೆ. ದಯಮಾಡಿ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಕೊಡಬೇಕು. ನೀವು 100 ವರ್ಷದ ಮಹಾತ್ಮ ಗಾಂಧಿಯವರ ಬೆಳಗಾವಿನ ಅಧಿವೇಶನದ ಚಾರಿತ್ರಿಕ ದಿನವನ್ನು ಇವತ್ತು ನೆನಪಿಸಲಿಕ್ಕೆ ಬೆಳಗಾವಿಗೆ ಹೋಗಿದ್ದೀರಿ. ಆದರೆ ಚಾರಿತ್ರಿಕ ಅಪಚಾರ ಆಗಬಾರದು ನಿಮ್ಮಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅವರ ಹೆಸರೇ ಇರೋದರಿಂದ ನಮಗೆ ಕೂಡ ಹೇಳಲಿಕ್ಕೆ ಮುಜುಗರ. ಆದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ಒಂದು ಮೈಸೂರು ಪರಂಪರೆ ಪ್ರಿನ್ಸಸ್ ರಸ್ತೆ ಅಂತ ಇದೆ, PKTV ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನಂತ ಹೇಳಿದರೆ, ಅವರು ಆತ್ಮಾವಲೋಕನ ಮಾಡಿಕೊಂಡು ಅವರ ವಿವೇಚನೆಗೆ ಇದನ್ನು ಇಟ್ಟುಕೊಂಡು ಅವರು ನಿರ್ಣಯವನ್ನು ಮಾಡಬೇಕು. ಅದು ಒಂದು ಜವಾಬ್ದಾರಿಯುತವಾದ ನಿರ್ಣಯ ಆಗಿರ್ತದೆ ಅಂತ. ಯಾಕೆಂದರೆ ಒಂದು ಘಟನೆಯನ್ನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತೀನಿ ನಾನು. 1992 ಮುಖ್ಯಮಂತ್ರಿ ಬಂಗಾರಪ್ಪನವರು ಇರ್ತಾರೆ. ಇವತ್ತು ಅವರ ಪುಣ್ಯಸ್ಮರಣೆ ಕೂಡ ಕಾಣುತ್ತೆ. ಗೋವಿಂದರಾಜು ಮೂಡ ಅಧ್ಯಕ್ಷರಿರ್ತಾರೆ. ಯಾವ ಕನಕದಾಸರ ದಟ್ಟಗಳ್ಳಿ ಅಂತಿದೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಅಧಿಸೂಚನೆ ಮಾಡಿಬಿಡ್ತಾರೆ. ಆದರೆ ಬಂಗಾರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ನನ್ನ ಹೆಸರನ್ನು ಯಾವುದೇ ಬಡಾವಣೆ ರಸ್ತೆಗೆ ಇಡಬೇಡಿ ಅಂತ ಅದನ್ನು ರದ್ದು ಮಾಡಿಸ್ತಾರೆ. ಇದನ್ನು ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ಇದೆ, ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ. ಇದು ಎಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ದರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಟುಕೊಳ್ಳೋದಕ್ಕೆ ನಮ್ಮ ಯಾವ ಆಕ್ಷೇಪಣೆಯೂ ಇಲ್ಲ. ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನು ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಇತಿಹಾಸದ ಆಳೆಗಳನ್ನು ಅರಿದಿ, ಯಾರೋ ಪುಣ್ಯಾತ್ಮರು ಹೇಳೋರೆ ಸಣ್ಣತನ ಮಾಡಬೇಡಿ ಅಂತ, ನಮ್ಮವರೇ ಅವರು ಸಣ್ಣತನ ಅಲ್ಲ, ಮೊಸರಲ್ಲಿ ಕಲ್ಲು ಹುಡುಕಿಯಿಂದ ಮೊಸರಲ್ಲಿ ಕಲ್ಲು ಹುಡುಕೋದಲ್ಲ. ಇತಿಹಾಸದ ಹಾಳೆಯನ್ನು ಅರಿದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ. ಇದು ಮೈಸೂರಿನ ಇತಿಹಾಸಕ್ಕೆ, ಮೈಸೂರಿನ ಜನರ ಮಾನಸಿಕವಾದಂಥ ಒಂದು ಅಭಿಮಾನದ ಮೇಲೆ ನೀವು ಮಾಡತಕ್ಕಂಥ ಒಂದು ರೀತಿಯ ದಮನಕಾರಿ ಧೋರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ವಿಚಾರ ಎಷ್ಟಿದೆಯೋ ಗೊತ್ತಿಲ್ಲ. ಆದ್ದರಿಂದ ಈ ನಿರ್ಧಾರವನ್ನು ನಗರ ಪಾಲಿಕೆ ಈ ಕೂಡಲೇ ಅಧಿಸೂಚನೆಯನ್ನು ರದ್ದು ಮಾಡಬೇಕು. ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಈ ಕೂಡಲೇ ಆದೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ನಮ್ಮ ರಿಂಗ್ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ SM ಕೃಷ್ಣ ಅವರಿದ್ದಾಗ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು. ಇವತ್ತು IT BT ಇಂಡಸ್ಟ್ರಿಗಳು ಇವತ್ತು ಈ ಮಟ್ಟದಲ್ಲಿ ಮೈಸೂರಿಗೆ ಬಂದಿದ್ದರೆ ಅಲ್ಲಿ ಕೃಷ್ಣ ಸಾಹೇಬರ ಕೊಡುಗೆ ಭಾಳ ದೊಡ್ಡದಿದೆ. ಒಂದು ಉತ್ತಮವಾದ ಹೊರವರ್ತುಲ ರಸ್ತೆ ಬೇಕಂತೇಳಿ ಅವತ್ತು ಅಂಕಿತ ಹಾಕಿ ಅಧಿಸೂಚನೆಗಳ ಮೂಲಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ರಸ್ತೆ ನಿರ್ಮಾಣ ಆಗಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿರೋದರಿಂದ ಮೈಸೂರಿನಲ್ಲಿ ಅವರ ಸವಿನೆನಪು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರು ನೀಡಬೇಕು. ಮತ್ತು ಮತ್ತೊಂದು ಈ ಸಂದರ್ಭದಲ್ಲಿ ಯಾವ ರಸ್ತೆಗೆ ಇವತ್ತು ಪ್ರಿನ್ಸಸ್ ರಸ್ತೆ ಕೃಷ್ಣಜಾಮಣ್ಣಿಯವರ ಹೆಸರಿನಲ್ಲಿ, ಚೆಲುವಮ್ಮಣ್ಣಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ರಸ್ತೆಗೆ ಇಡ ಕೊಟ್ಟಿದ್ದೀರಿ, ಅದರ ಮುಂದಿನ ಒಂದು ವರ್ತುಲ ಬರ್ತದೆ ನಮ್ಮ ಸರ್ಕಲ್, ಒಟ್ಟು ರಾಯಲ್ ಇನ್ ಸರ್ಕಲ್ ನೋಡಿ.
ಪ್ರತಾಪ್ ಕುಮಾರಿಯವರು, ಲಕ್ಷ್ಮೀ ವಿಲಾಸ ಸನ್ನಿಧಿಯವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿ. ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಕೇವಲ ಅವರ ಅರಮನೆ ಒಡವೆ ಅಷ್ಟೇ ಕೊಡಲ್ಲ, ಆ ಮಾತಾಯಿ ಅವ್ರ ತವರು ಮನೆಯಿಂದ ತಂದಂಥ ಒಡವೆನೂ ಕೊಡ್ತಾರೆ. ಅವ್ರ ಸ್ಮರಣೆನ KRS ರಸ್ತೆಯಲ್ಲಿ ಆ ವೃತ್ತಕ್ಕೆ ಇಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ, ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ನಮ್ಮಲ್ಲಿ ಇತಿಹಾಸವನ್ನು ತಿಳ್ಕೊಳ್ಬೇಕು. ಕೆಲವರು ವಿಶ್ವೇಶ್ವರಯ್ಯನವರ ಹೆಸರನ್ನು ಬಳಸಿದ್ದಾರೆ, ಅವರಿರಲಿಲ್ವ ಇವರಿರಲಿಲ್ವ. ವಿಶ್ವೇಶ್ವರಯ್ಯನವ್ರ ಬಗ್ಗೆ, ಶೇಷಾದ್ರಿ ಅಯ್ಯರ ಬಗ್ಗೆ ಅತ್ಯಂತ ಗೌರವ ಇದೆ. ಮಿರ್ಜಾ ಇಸ್ಮಾಯಿಲ್ರಂಥ ಮಹಾನ್ ವ್ಯಕ್ತಿಗಳನ್ನು ದಿವಾನ್ಗಳು ಮಾಡಿಕೊಂಡು ಈ ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿದ್ದು ನಿಜ. ಅದಕ್ಕೆ ಇತಿಹಾಸದಲ್ಲಿ ಅವರೆಲ್ಲರಿಗೂ ಸಲ್ಲಬೇಕಾದ ಗೌರವ ಸಿಕ್ಕಿದೆ, ಭಾರತ ರತ್ನ ಸಿಕ್ಕಿದೆ. KR ಸರ್ಕಲ್ನಲ್ಲಿ ಆ ಒಂದು ಕೃಷ್ಣರಾಜ ಪ್ರತಿಮೆಯನ್ನು ಅನಾವರಣ ಮಾಡೋರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಇಳಿಕೊಂಡಿದ್ದಂಥ ಗೆಸ್ಟ್ ಹೌಸಿಂದ ಪಾದರಕ್ಷೆ ಕಳಚಿ ನಡ್ಕೊಂಡು ಬಂದು ನಮ್ಮ ಪ್ರಭುವಿಗೆ ಇಂಥ ಗೌರವ ಕೂಡ ಸೌಭಾಗ್ಯ ನನ್ನದಾಯ್ತಲ್ಲ ಅಂತ ಉದ್ಘಾಟನೆ ಮಾಡ್ತಾರೆ. ಅಂಥವರೆಲ್ಲ ಇವತ್ತು ನೆನಪು ಮಾಡ್ಕೊಳ್ಳೋವಂಥ ಕೆಲಸ ಆಗ್ತದೆ. ಯಾತಕ್ಕೆ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಅವ್ರ ಹೆಸರಿರಲಿಲ್ವ ಇವ್ರ ಹೆಸರಿರಲಿಲ್ವ ಅಂತ ನೆನ್ನೆ ಒಬ್ಬರು ಮಾತಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ, ಇವತ್ತು ನಾವು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿ ಜನರ ಧ್ವನಿಯಾಗಿ, ಜನರ ಭಾವನೆಯನ್ನು ಪ್ರತಿನಿಧಿಸಿ ಇಂಥ ಐತಿಹಾಸಿಕ ಪ್ರಮಾದವನ್ನು ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ವಿವೇಚನೆಯಿಂದ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು, ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಮತ್ತು ನ್ಯಾಯಾಲಯದಿಂದ ಅವರು ಕಳಂಕರಹಿತರಾಗಿ ಹೊರಗೆ ಬಂದ ನಂತರ ಇಂಥ ಕಾರ್ಯಗಳನ್ನು ಅವರು ಇದ್ದಂಗೆ ಮಾಡಿಕೊಂಡಿರಲಿ, ಅದಕ್ಕೊಂದು ಬೆಲೆ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಂದು ವಿಚಾರ ನೋಡಿ, ಎಲ್ಲರ ಹೆಸರು ಪ್ರತಿಮೆಗಳು ಇದೆ. ದೇವರಾಜ ಅರಸರು ಸತತವಾಗಿ 8 ವರ್ಷ ರಾಜ್ಯವನ್ನು ಆಳಿದ್ದು, ಆ ದಾಖಲೆ ಯಾರೂ ಮುರಿಯೋಕ್ಕಾಗಲ್ಲ, ಮುರಿದಿಲ್ಲ ಇವತ್ತವರೆಗೆ. ಅವ್ರದ್ದೊಂದು ಪ್ರತಿಮೆ ಮಾಡಬೇಕಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು 92 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಒತ್ತಾಯ ಮಾಡಿದರು, ಇನ್ನೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ಪ್ರತಿಮೆ ನಿರ್ಮಾಣ ಮಾಡಿಲ್ಲ. ಮೊದಲ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತೀರಿ, ಎರಡನೇ ದೇವರಾಜ ಅರಸು ಅಂತೀರಿ. ಮೊದಲು ದೇವರಾಜ ಅರಸು ಪ್ರತಿಮೆಯನ್ನು ಫಸ್ಟು ಅನಾವರಣ, ಅದರ ಪ್ರತಿಷ್ಠಾಪನೆ ಮಾಡಿ ಆನಂತರ ಮಿಕ್ಕಿದ ಯೋಚನೆಗಳನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಚಾರವನ್ನು ನಮ್ಮ ಜೊತೆ ತುರ್ತಾಗಿ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ನಾವು ಕರೆದಿದ್ದು. ಇಷ್ಟನ್ನು ಹೇಳ್ತಾ, ಇತಿಹಾಸದ ಪುಟಗಳನ್ನು ಓದ್ಕೊಳ್ಬೇಕು. ಮಹಾರಾಜರ ಹೆಸರನ್ನು ಎಷ್ಟು ಇಟ್ಟರು, ರಾಜಮನೆತನದವರ ಪ್ರತಿಮೆಗಳನ್ನು, ರಾಜಮನೆತನದವರ ನೆನಪನ್ನು, ರಾಜಮನೆತನದವರ ಏನೆಲ್ಲ ನೆನಪುಗಳನ್ನು ಸೂರ್ಯ ಚಂದ್ರ ಇರುವವರೆಗೂ ಮೈಸೂರು ಸಂಸ್ಥಾನದ ಜನತೆ ನೆನಪಿಸುತ್ತಾರೆ. ಅವರ ಹೆಸರನ್ನು, ಅವರ ಸ್ಮರಣೆಯನ್ನು ಮಾಡ್ತಾನೇ ಇರ್ತಾರೆ. ಅದ್ರ ಬಗ್ಗೆ ಮೂದಲಿಕೆ ಬೇಡ, ವ್ಯಂಗ್ಯ ಬೇಡ, ಹತಾಶೆ ಬೇಡ, ಮತ್ತು ಯಾವುದೇ ರೀತಿಯ ಸಣ್ಣತನ ಬೇಡ ಅಂತಕ್ಕಂಥದ್ದನ್ನು ಕೂಡ ನಾನು ಯಾರಿಗೆ ಹೇಳಬೇಕು ಅವ್ರು ಹೇಳಿದ್ದೀನಿ ಅಂತ ಹೇಳ್ತಾ